ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ದರೋಡೆ. ಮಂಗಳೂರು ಬ್ಯಾಂಕಲ್ಲಿ 12 ಕೋಟಿ ರು ಲೂಟಿಯಾಗಿದೆ. ಎಟಿಎಂಗೆ ಹಣ ತುಂಬಿಸುವ ವಾಹನ ಸಿಬ್ಬಂದಿಯ ಮೇಲೆ ಆಡು ಹಗಲೇ ಶೂಟೌಟ್ ಮಾಡಿ ಎಟಿಎಂ ಹಣವನ್ನು ದೋಚಿ ಪರಾರಿಯಾಗಿದ್ದಂತಹ ಘಟನೆ ನಡೆದ ಬೆನ್ನಲ್ಲೇ, ಅಂದರೆ ಅದಾಗಿ ಮಾರನೇ ದಿನನೇ ಮಂಗಳೂರಲ್ಲಿ ಸುಮಾರು 12 ಕೋಟಿ ರು ಹಣ ಚಿನ್ನಾಭರಣವನ್ನು ದರೋಡೆ ಮಾಡಿ ಪರಾರಿಯಾಗಿರುವಂತಹ ಘಟನೆ ಕೂಡ ನಡೆದಿದೆ. ವೀಕ್ಷಕರೇ, ಶುಕ್ರವಾರ ಅಂದರೆ ನಿನ್ನೆ ಮಂಗಳೂರಿಗೆ CM ಸಿದ್ದರಾಮಯ್ಯ ಅವರು ಭೇಟಿ ನೀಡಿರ್ತಾರೆ. ಆ ಒಂದು ವಿಚಾರವಾಗಿ ಆ ಭಾಗದ ಪೊಲೀಸರೆಲ್ಲರೂ ಕೂಡ ಅವರ ಒಂದು ಭದ್ರತೆಗಾಗಿ ಪೊಲೀಸರೆಲ್ಲ ಆ ಕಡೆ ತೆರಳಿರ್ತಾರೆ. ಅದಾದ ನಂತರ ಅಲ್ಲಿ ಮುಸ್ಲಿಮರೇ ಜಾಸ್ತಿ ಇರೋದ್ರಿಂದ, ಆ ಭಾಗದಲ್ಲಿ ಮುಸ್ಲಿಮರು ಜಾಸ್ತಿ ಇರೋದ್ರಿಂದ, ಶುಕ್ರವಾರ ಆಗಿದ್ದರಿಂದ ಎಲ್ಲರೂ ಸಹ ಶುಕ್ರವಾರದ ಮಧ್ಯಾಹ್ನದ ವೇಳೆಗೆ ನಮಾಜ್ಗೆ ಹೋಗಿರ್ತಾರೆ. ಇನ್ನು ಮಧ್ಯಾಹ್ನ ಆಗಿದ್ದರಿಂದ ಬ್ಯಾಂಕಲ್ಲೂ ಕೂಡ ಅತಿ ಹೆಚ್ಚು ಜನ ಕೂಡ ಇರಲ್ಲ. ಇನ್ನು ಆ ಒಂದು ಬ್ಯಾಂಕ್ನ CCTV ಕ್ಯಾಮ್ರಾಗಳು ಕೂಡ ವರ್ಕ್ ಆಗ್ತಿರಲ್ಲ. CCTV ಕ್ಯಾಮ್ರಾಗಳು ಏನಿದೆ ಅದರ ವೈರ್ಗಳನ್ನು ಇಲಿ ಕಚ್ಚಿ ಹಾಳಾಗಿರುತ್ತೆ. ಇದೆಲ್ಲವನ್ನು ಸುಮಾರು ದಿನಗಳಿಂದನೇ ನೋಡಿ ಸಂಚು ಹಾಕಿದ್ರು ಅನಿಸುತ್ತೆ. ಮೇ ಬಿ ದರೋಡೆಕೋರರು ಇದೆಲ್ಲವನ್ನು ನೋಡ್ಕೊಂಡಿದ್ದಂತಹ ದರೋಡೆಕೋರರು ನಿನ್ನೆ ಕೇವಲ 5 ನಿಮಿಷದಲ್ಲಿ ಬ್ಯಾಂಕ್ಗೆ ನುಗ್ಗಿ ಬ್ಯಾಂಕ್ ಸಿಬ್ಬಂದಿಗೆ ಗನ್ನು ಮತ್ತು ತಲವಾರು ಇವೆಲ್ಲವನ್ನು ತೋರಿಸಿ ಅವರನ್ನು ಬೆದರಿಸಿ ಸುಮಾರು 12 ಕೋಟಿ ರು ಮೌಲ್ಯದ ಚಿನ್ನಾಭರಣ, 5 ಲಕ್ಷ ಕ್ಯಾಶನ್ನು ದರೋಡೆ ಮಾಡಿದ್ದಾರೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಪೊಲೀಸ್ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನು ನಡೆಸಿ ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಕೂಡ ಆಗಿದ್ದಾರೆ. ಇದಿಷ್ಟು ಆಗೋವರೆಗೂ ನೀವೆಲ್ಲ ಏನು ಮಾಡ್ತಾ ಇದ್ರಿ, ಅಥವಾ ಅವರು ಹೊರಗಡೆ ಹೋಗುವಾಗಾದರೆ ದರೋಡೆ ಮಾಡ್ಕೊಂಡು ಹೋಗುವಾಗ ಟೋಲ್ಗಳಲ್ಲಿ ಯಾಕೆ ಬಿಗಿ ಭದ್ರತೆಯನ್ನು ಮಾಡಿಲ್ಲ ಅನ್ನೋ ರೀತಿಯಾಗಿ ಗರಂ ಆಗಿದ್ದಾರೆ. ಸದ್ಯಕ್ಕಂತೂ ಈ ಒಂದು ವಿಚಾರವಾಗಿ ತನಿಖೆ ನಡೀತಾ ಇದೆ. ಇನ್ನು ಇವರೆಲ್ಲರೂ ಕೂಡ ದರೋಡೆ ಮಾಡಿಕೊಂಡು ಕೇರಳಕ್ಕೆ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ ಅಂತಲೂ ಹೇಳ್ತಿದ್ದಾರೆ. ಸೊ ನೋಡೋಣ, ಘಟನೆ ವಿಚಾರವಾಗಿ ತನಿಖೆ ಆದಮೇಲೆ ಏನೆಲ್ಲ ಆಗಬಹುದು ಅಂತ. ಇನ್ನು ನೆಕ್ಸ್ಟ್ ಸುದ್ದಿಯನ್ನು ನೋಡೋದಾದರೆ ವೀಕ್ಷಕರೇ, ಸೈಫ್ ಅಲಿ ಖಾನ್ ಅವರ ಒಂದು ವಿಚಾರವಾಗಿ ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡಿದ್ದಾರೆ. ಆದರೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಏನು ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು, ಆತ ಅವರ ಒಂದು ಮನೆ ಕೆಲಸದಾತ. ಸೈಫ್ ಅಲಿ ಖಾನ್ ಅವರ ಮನೆ ಕೆಲಸದಾತ ಆಗಿರ್ತಾನೆ. ಆದರೆ ಆತ ಆರೋಪಿ ಅಲ್ಲ. ಆರೋಪಿ ಹಾಗೂ ಆತನ ಮಖಚಹರೆ ಎರಡೂ ಹೋಲಿಕೆ ಆಗ್ತಿದ್ರಿಂದ ಆತನೇ ಇರಬಹುದು ಅನ್ನೋ ಒಂದು ಅನುಮಾನದ ಶಂಕೆಯಿಂದ ಈತನನ್ನು ಬಂಧಿಸಿರ್ತಾರೆ, ಬಡಗಿ ವಾರಿಸ್ ಅಂತ. ಆದರೆ ಈತನನ್ನು ಬಂಧಿಸಿ ಎಲ್ಲ ವಿಚಾರಣೆಯನ್ನು ನಡೆಸಿದ ನಂತರ ಈ ಒಂದು ಕೃತ್ಯಕ್ಕೂ ಈತನಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ತಿಳಿದು ಬಂದಿರುತ್ತೆ. ಹಾಗಾಗಿ ಈತನನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ. ಇನ್ನು ಕೊಲೆ ಸಂಚು ನಡೆದು ಸುಮಾರು 2 ದಿವಸ ಆಗ್ತಾ ಇದೆ. 2 ದಿವಸ ಆದರೂ ಕೂಡ ಆರೋಪಿ ಇನ್ನೂ ಸಿಕ್ಕಿಲ್ಲ. ಸೊ ಈತನ ಮತ್ತೊಂದು ಫೋಟೋ ಬಿಡುಗಡೆ ಆಗಿದೆ. ಈತ ಅಪಾರ್ಟ್ಮೆಂಟ್ಗೆ ಹಲ್ಲೆ ನುಗ್ಗಿ ಹೊರಗಡೆ ಬರ್ತಿರುವಂತಹ, ಬಟ್ಟೆ ಬದಲಿಸ್ಕೊಂಡು ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ಇದು. ಆ ಸಂದರ್ಭದಲ್ಲಿ ಬಾಂದ್ರಾದ ರೈಲು ನಿಲ್ದಾಣದಲ್ಲಿ ಕಾಣಿಸಿಕೊಂಡಿರುವಂತಹ ಫೋಟೋ ಇದು. ಸೊ ಈತನಿಗಾಗಿ ಕೂಡ ಹುಡುಕಾಟ ನಡೀತಾ ಇದೆ. ಇದ್ರ ಬೆನ್ನಲ್ಲೇ ಶಾರುಖ್ ಮನೆ ಮೇಲೆ ಕೂಡ ದಾಳಿಗೆ ಸಂಚಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಇವರ ಒಂದು CCTV ಕ್ಯಾಮ್ರಾದಲ್ಲಿ ಶಂಕಿತನ ಚಲನವಲನ, ಅಂದರೆ ಅಲ್ಲಿ ಕೂಡ ಆ ಒಂದು ಶಂಕಿತ ಏನಿದ್ದಾನೆ ಅವರ ಚಲನವಲನ ಕೂಡ ಕಾಣಿಸಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಒಟ್ಟಾರೆ ಒಂದು ಕಡೆ ನೋಡಿದ್ರೆ ದರೋಡೆ, ಮತ್ತೊಂದು ಕಡೆ ಕೊಲೆ ಸಂಚುಗಳು ಹೀಗೆಲ್ಲ ನಡೀತಾ ಇದೆ. ಆದರೂ ಕೂಡ ನಮ್ಮ ಪೊಲೀಸವರು ತುಂಬ ಬಿಗಿ ಭದ್ರತೆಯನ್ನು ಮಾಡ್ತಾನೆ ಇದ್ದಾರೆ. ಇದನ್ನೆಲ್ಲವನ್ನ ಮೀರಿ ಈ ದರೋಡೆಕೋರರಾಗಿರಬಹುದು, ಈ ಆರೋಪಿಗಳು ಎಷ್ಟು ನೀಟಾಗಿ ತಮ್ಮ ಒಂದು ಪ್ಲ್ಯಾನ್ ಅಂತ ಏನು ಹೇಳ್ತೀವಿ, ಸ್ಕೆಚ್ಚು ಹಾಕ್ಕೊಂಡು ಈ ರೀತಿ ಕೇವಲ 5 ನಿಮಿಷದಲ್ಲಿ ದರೋಡೆ, ಅದು ಸುಮಾರು 12 ಕೋಟಿ ರು ದರೋಡೆಗಳನ್ನು ಮಾಡೋಂಥ ಕೆಲಸಗಳಿಗೆ ಕೂಡ ಕೈ ಹಾಕ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಪೊಲೀಸವರು ಕೂಡ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಿಕೊಂಡು ಆದಷ್ಟು ದರೋಡೆಗಳನ್ನ ಕಮ್ಮಿ ಮಾಡ್ತಾ ಬಂದಿದ್ದಾರೆ. ಸೊ ಈ ಒಂದು ಪ್ರಕರಣ, 2 ಪ್ರಕರಣದಲ್ಲೂ ಕೂಡ ಯಾವ ರೀತಿ ಬದಲಾವಣೆ ಆಗಬಹುದು, ಇವರ ಒಂದು ಈತ ಇಷ್ಟರಲ್ಲೇ ಸಿಗ್ತಾನ ಅಥವಾ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಈ ಒಂದು ಕೊಲೆಯ ಸಂಚಲ್ಲಿ ಅನ್ನೋದು ಈತ ಸಿಕ್ಕಿದ ನಂತರ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.